ಅದ್ ಮಾಡಿದ್ರೆ ನಾವ್ ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ, ಕನಿಷ್ಠ ವೇತನ ಕೇಳ್ತಾನೆ ಇರ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ನಾವು ಮಹಿಳೆಯರ ಪರ ಅಂತ ಹೋರಾಟ ಮಾಡ್ತಿರಲ್ಲ, ನಮ್ ಚನ್ನಪಟ್ಟಣಕ್ಕೆ ಬಂದಿ ಪ್ರತಿ ಗ್ರಾಮ ಪಂಚಾಯತಿಗೂ ಬಂದಿ ನಾವು ಮಹಿಳೆಯರ ಪರ ಅಂತ ಹೇಳಿದ್ರಲ್ಲ, ಇವತ್ತು ಎಲ್ಲಿದ್ರಿ ಡಿ.ಕೆ. ಶಿವಕುಮಾರ್ ನೀವು? ನಾನು ಬಂಡೆ ಅಂತ ಹೇಳ್ತಿರಲ್ಲ, ಎಲ್ಲಿದ್ರಿ ಇವತ್ತು ನೀವು? ಇನ್ ಮುಂದೆ ನೋಡ್ಕೊಳ್ಳಿ, ನಾವು ಬಿಜೆಪಿ ಸರ್ಕಾರ ತಂದೆ ತರ್ತೀವಿ, ಅವ್ರ ಮುಖಾಂತರ ನಾವು ನಮ್ ಸಂಬಳ ನಾವು ಪಡ್ಕೋತೀವಿ. ಯಾರು ಬಂದಿಲ್ಲ, ಸಿಎಂ ಸಿದ್ದರಾಮಯ್ಯ ಸರ್ ಬಂದಿಲ್ಲ, ನೋಡ್ಲಿಲ್ಲ ಏನಿದೆ ಹಿಂಗಿದೆ, ಎಲ್ಲರಿಗೆ ಆರೋಗ್ಯ ಕಟ್ಟಾಗ್ತಾ ಇದೆ. ನಾವು ಕನಿಷ್ಠ ವೇತನ ಕೇಳ್ತಾ ಇರೋದು, ಮಾಡ್ತಾ ಇರೋದು ಕೆಲಸಕ್ಕೆ ಕೂಲಿ ಕೇಳ್ತಾ ಇರೋದು ಸರ್. ಸರ್ಕಾರ ನಮ್ಮ ಮೇಲೆ ಕಣ್ಣು ಇಟ್ಟಿಲ್ಲ, ಕಣ್ಣು ಬಿಟ್ಕೊಂಡ್ರೆ ನಮ್ಗೆ ದಯವಿಟ್ಟು ಅವರು ನಮ್ಗೆ ಆದೇಶ ಕೊಡಲೇಬೇಕು. ಅದುವರೆಗೂ ನಾವು ಹೋಗಲ್ಲ, ಎತ್ತಲ್ಲ ಇಲ್ಲಿಂದ ಸರ್. ನೋಟಿಸ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ನ್ಯೂಸ್ ಅಲ್ಲಿ ಹೇಳಿದ್ದಾರೆ. ನೀವು ಏನೇ ನೋಟಿಸ್ ಕೊಟ್ಟರು, ನೀವು 10 ನೋಟಿಸ್ ಕೊಟ್ಟರು ನಾವು ಏನು ಮಾಡಕ್ಕಾಗಲ್ಲ. ನಮ್ಮನವರು ಆ ಎಲೆಕ್ಷನ್ ಕೆಲಸ ಮಾಡ್ತಾ ಇದೀವಿ, ನಿಗದಿತವಾದ ವೇತನ ಸಿಗ್ತಾ ಇಲ್ಲ ನಮ್ಗೆ. ಸಂಬಳ ತಕೊಂಡು ನಾವೇನು ಜೀವನ ಸಾಧನೆ ಮಾಡೋಕ್ ಆಯ್ತಾ ಇಲ್ಲ, ತುಂಬಾ ಕಷ್ಟ ಇದೆ. ಮಕ್ಳ ಎಜುಕೇಶನ್ ಸಾಲ ಮಾಡಿದೀವಿ ಸಿದ್ದರಾಮಯ್ಯನವರೇ, ನಾವೇನು ನಿಮ್ಮನ್ನ 10 ಕೋಟಿ ಕೊಡಿ ಅಂತ ಕೇಳ್ತಾ ಇಲ್ಲ, ನಮ್ಗೆ ಕನಿಷ್ಠ ವೇತನ ಕೊಡಿ ಅಂತ ಕೇಳ್ತಾ ಇದೀವಿ. ಆ ಕೊಡ್ತಾ ಇರೋ ಫುಡ್ನು ಮಕ್ಳು ತಿಂತಾ ಇಲ್ಲ, ಫುಡ್ ಕಳಪೆ ಫುಡ್. ನಿಮ್ಗೆ ಎಲೆಕ್ಷನ್ ಬಂತು ಅಂದ್ರೆ ಜನ ಸೇರ್ಸಕ್ ಮಾತ್ರ ಬೇಕು. ನಾವು ನಮ್ಮ ಕೆಲಸ ನೋಡಿ ನೀವು ಗುರುತಿಸ್ತಾ ಇಲ್ಲ, ಜನಗಳು ಮಾತ್ರ ಸೇರ್ಸ್ಬೇಕು ನಾವು. ನೀವು ತಿಳ್ಕೊಂಡಿರುವಂತ ಶ್ರೀಮಂತರಲ್ಲ ನಾವು. ನಿಮ್ ಸಂಬಳಗಳನ್ನ ಜಾಸ್ತಿ ಮಾಡ್ಕೊಳಕ್ ಆಯ್ತಾರೆ ಸಿದ್ದರಾಮಯ್ಯನವರೇ, ನಮ್ ಸಂಬಳ ಜಾಸ್ತಿ ಮಾಡಕ್ ಆಯ್ತಾ ಇಲ್ವೇ ಸಿದ್ದರಾಮಯ್ಯನವರೇ? ನಿಮ್ ಹತ್ರ ಇಟ್ಕೊಂಡಿದೀರ ಪಿಎಗಳು, ಅವ್ರಿಗೆ ಎಷ್ಟ್ ಬೇಕಾದ್ ಸಂಬಳ ಮಾಡ್ತೀರಿ. ಯಾವ್ದೇ ಸ್ಪಂದನೆ ಬಂದಿಲ್ಲ. 15,000 ಮಾಡ್ತೀವಿ ಅಂತ ಹೇಳಿದ್ರು, 15,000 ಅಂತ ನಮ್ದು ಭರವಸೆ ಅಷ್ಟೇ ಬಿಟ್ರೆ ಲಿಖಿತ ರೂಪದಲ್ಲಿ ಇಲ್ಲ. ಗುಜರಾತ್ ಸರ್ಕಾರದಲ್ಲಿ ಆದೇಶ ಆಗಿದೆ, ಕಾರ್ಯಕರ್ತರ ಕನಿಷ್ಠ ವೇತನ ಅಂತ ಆಯ್ಕೆ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇವಾಗ್ಲೂ ಸಹ ತಮ್ಮ ಮಕ್ಕಳುಗಳಿಗೆ ಒಂದ್ ಜೊತೆ ಬಟ್ಟೆ ತಂದ್ಕೊಡ್ಬೇಕು ಅಂದ್ರೆ, ಒಂದು ಹಬ್ಬ ಹುಣ್ಣಿಮೆಗಳಲ್ಲಿ ಒಂದು ಊಟ ಹಾಕ್ಬೇಕು ಅಂದ್ರೂ ಕಷ್ಟ ಆಗ್ತಾ ಇದೆ. 10,000 ರೂಪಾಯಿ ನಾವು ಸಂಬಳ ತಗೊಂಡು, 11,000 ರೂಪಾಯಿ ಸಂಬಳ ತಗೊಂಡು ಮಕ್ಕಳಿಗೊಂದ್ ಜೊತೆ ಬಟ್ಟೆ ತೆಗಿಯೋಣ, ಒಂದು ಹಬ್ಬ ಮಾಡೋಣ, ಬಂದ ಇಂಟ್ರೆಸ್ಟ್ಗಳ ಒಂದು ಊಟ ಹಾಕೋಣ ಅನ್ನೋ ಪರಿಸ್ಥಿತಿ ನಮಗಿಲ್ಲ. ನಾವು ಕೊನೆಗಳಿಗೆನಲ್ಲಿ ನಾವು ಕುತ್ಕೊಂಡಾಗ 1-2 ಕಾಸು ನಮ್ ಕೈಯಲ್ಲಿದ್ರೆ ಅದರಿಂದ ನಾವ್ ನಮ್ ಜೀವನ ಸಾಕ್ಬೋದು ಅನ್ನೋ ಆಸೆಯಿಂದ ನಾವು ನಿಮ್ಮ ಹತ್ರ ಸೆರೆಕೊಟ್ಟು ಕೇಳ್ಕೊತಾ ಇದ್ದೀವಿ, ಭಿಕ್ಷೆ ಬೇಡ್ತಾ ಇದ್ದೀವಿ. ದಯವಿಟ್ಟು 11,000 ತಗೊಂಡು ನಮ್ ಜೀವನ ನಡೆಸೋದ್ ಹೆಂಗೆ? ನಮ್ ಮಕ್ಳುಗಳಿಗೆ ಒಳ್ಳೆ ಭವಿಷ್ಯನ ಮಾಡೋದ್ ಹೆಂಗೆ? ಗುಜರಾತ್ ಸರ್ಕಾರದ ತರ ಒಳ್ಳೆ ಸ್ಯಾಲ್ರಿನ ಮಾಡಿ ಸರ್ಕಾರಿ ನೌಕರರು ಅಂತ ಪರಿಗಣನೆಗೆ ತಗೊಂಡು ನಮ್ಗೊಂದು ಅವಕಾಶನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೆಣ್ಮಕ್ಳುಗಳಿಗೆ ಜಾಸ್ತಿ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತೀರಿ. ಇಲ್ಲಿ 5 ದಿನಗಳ ತವಿಂದನೂ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಯಾರು ಬಂದಿಲ್ಲ. ಇನ್ನೇನ್ ಸರ್ ನೀವು ಮಹಿಳೆಯರಿಗೆ ಆದ್ಯತೆ ಕೊಡೋದು, ಇನ್ನೇನ್ ಸರ್ ನೀವು ಮಹಿಳೆಯರಿಗೆ ಮಾನ್ಯತೆ ಕೊಡೋದು?